ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಸಿಂಗಾರಶೀಲ ಸಂಗೀತಲೋ ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವನು. ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು, ಪದುಮನಾಭನ ಪಾದದುಲಿಮೆ ಎನಗಾಯಿತು. ತಾಲೂಕಿನ ನಮ್ಮ ಎಲ್ಲ ಅಣ್ಣ ತಮ್ಮಂದರಿಗೆ, ತಾಯಂದರಿಗೆ ಎಲ್ಲರಿಗೂ ಕೂಡ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ 9:30-10 ಗಂಟೆ ನಂತರ ಆದಂತಹ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಸಮಾಜದ ಸಮುದಾಯದ ಎಲ್ಲಾ ಜನ ಕೂಡ ತಾಲೂಕಿನ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಬಂದು ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ತಾವು ನಡೆಸಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಬಂಧುಗಳೇ, ತಮ್ಮಲ್ಲೆಲ್ಲ ಮನಸ್ಪೂರ್ವಕವಾದಂತಹ ಒಂದು ಕ್ಷಮೆಯನ್ನ ಯಾಚಿಸ್ತೇನೆ. ಯಾಕಂದ್ರೆ ಕಾರ್ಯಕ್ರಮನ ವಿಜೃಂಭಣೆಯಿಂದ 10 ಗಂಟೆ ನಂತರ ಶಾಸ್ತ್ರೋತ್ತರವಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರೂ ಕೂಡ ಇವತ್ತು ಏನೊಂದು ಪವಿತ್ರವಾದಂತ ದಿನ ಇದೆ. ಈ ಪವಿತ್ರವಾದಂತ ದಿನ ಇವತ್ತು ನನ್ನ ಕ್ಯೂನಿಕ್ ಸಂಸ್ಥೆಯ ಒಂದು ನೂತನವಾದಂತಹ ಕಚೇರಿಗೆ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 10:30 ಗಂಟೆಗೆ ಸಮಯ ಕೊಟ್ಟಿರೋದ್ರಿಂದ ತುರ್ತಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ರೂಪ ಆಯಿತು. ಇವಾಗ ಕಾರ್ಯಕ್ರಮನ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಶಾಸಕರ ಭವನಕ್ಕೆ ಹೋಗಿ ಶಾಸಕರ ಭವನದ ಕನಕದಾಸರ ಪುತ್ಥಳಿಗೆ ಅಲ್ಲಿ ಪುಷ್ಪಾರ್ಚನೆ ಪುಷ್ಪಮಾಲೆಯನ್ನು ಅರ್ಪಿಸಿ ನಂತರ ನನ್ನ ಕ್ಯೂನಿಕ್ಸ್ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇರೋದ್ರಿಂದ ತುರ್ತಾಗಿ ಈ ಕಾರ್ಯಕ್ರಮನ ಸರಳವಾಗಿ ಈ ಕಾರ್ಯಕ್ರಮನ ಮಾಡ್ಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಆದ್ರೆ ಇವತ್ತು ಸಮುದಾಯದವರೆಲ್ಲರೂ ಕೂಡ ಮುಖಂಡರು ನಾಯಕರುಗಳು ಮಾತ್ರ ಬಂದು ಮನವಿ ಮಾಡಿದ್ದೇನಂತಂದ್ರೆ ಇವತ್ತು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಮ್ಗೆಲ್ಲೂ ಕೂಡ ನಮ್ಮ ಒಂದು ಮಾಡಿಕೊಡಿ ಅಂತ ಹೇಳಿದ್ರು. ಆದ್ರಿಂದ ಅವತ್ತು ನಾನು ತಹಶೀಲ್ದಾರ್ ಅವರಿಗೆ ಚರ್ಚೆ ಮಾಡಿ ನಮ್ಮ ಮುನ್ರಾಜಣ್ಣವರು ಮತ್ತೆ ತಹಶೀಲ್ದಾರ್ ಸಾಹೇಬರು ದೀರ್ಘವಾಗಿ ನಮ್ಮೆಲ್ಲರಿಗೂ ಕೂಡ ಬೆಳಕಾಗಿದ್ದಾರೆ, ಹಂಚ್ಕೊಂಡಿದ್ದಾರೆ. ಆದ್ರಿಂದ ನಮ್ಮೆಲ್ಲರಿಗೂ ಕನಕ ಜಯಂತ್ಯೋತ್ಸವದ ಮನಸ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವನ್ ಯಾರವ ಇವ ನಮ್ಮವ ಎನ್ನಿಸೆಯ ನಮ್ಮ ಮನೆ ಮಗನೆನ್ಸೆ ಕೂಡಲ ಸಂಗಮ ದೇವರು
ಡಾಕ್ಟರ್ BR ಅಂಬೇಡ್ಕರ್ ಅಷ್ಟೇ. ಅಂದ್ರೆ ಕನಕದಾಸರ ಜಯಂತಿಯನ್ನು ಹೊಸಕೋಟೆ ಭಾಗದಲ್ಲಿ ಇವತ್ತು ಶಾಸಕರ ಏನೋ ಅವರ ಅಡಿಯಲ್ಲಿ ಹೇಗೆಲ್ಲ ಆಚರಣೆ ಮಾಡಾಯಿತು? ಸೊ ಎಲ್ಲ ಇವತ್ತು ಹೇಳ್ಬೇಕಂದ್ರೆ ನಮ್ಮ ಶಾಸಕರು ನಾವು ಕೆಲವು ದಿನಗಳಿಂದ ಅವ್ರನ್ನ ಹೋಗಿ ನಾವು ಭೇಟಿಯಾದಾಗ ನಮ್ಮ ಹಾಲುಮತ ಸಂಘದ ಅಧ್ಯಕ್ಷರು, ನಮ್ಮ ಹಾಲುಮತ ಗೌರವಾಧ್ಯಕ್ಷರಾದ ಗೌರವಿತ ನಮ್ಮ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಅವ್ರನ್ನ ಒಂದು 3 ದಿನದಿಂದ ಭೇಟಿ ಮಾಡಿದಾಗ ನಾವು ಒಂದು ಪುತ್ಥಳಿಕೆ ಅನಾವರಣ ಮಾಡಬೇಕು. ಈ ಸಮಾಜದಲ್ಲಿ ಒಂದು ಅಸ್ಪೃಶ್ಯ ಅಸಮಾನತೆ ಓಡುವಂಥ ಒಬ್ಬ ಮಹಾಪುರುಷನ ತಂತ್ರ ನಾವು ಪ್ರತಿಭೆ ಅನಾವರಣ ಮಾಡಬೇಕಾದಾಗ ನಾವು ಶಾಸಕರು ಒಪ್ಕೊಂಡು ಇವತ್ತು ಹೇಳ್ಬೇಕಂದ್ರೆ ಸುವರ್ಣ ದಿನ ಆ ಕನಕದಾಸರ ಪ್ರತಿಭೆ ಅನಾವರಣ ಮಾಡೋದು ಇನ್ನು ಕೆಲವು 2-4 ತಿಂಗಳಲ್ಲಿ ನಾವು ಪ್ರತಿಭೆ ಅನಾವರಣ ಮಾಡ್ತೀವಿ. ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಆ ಭೂಮಿ ಪೂಜೆ ನೆರವೇರಿಸಿ ಮುಂದಿನ ದಿನಗಳಲ್ಲಿ ನಾವು ಅತಿ ಅದ್ಭುತವಾದ ಒಂದು ಜನಸಾಗರ ಸೇರಿ ಇಲ್ಲಿ ಕನಕದಾಸನ ಒಂದು ಪ್ರತಿಭೆಯನ್ನು ಅನಾವರಣ ಮಾಡ್ತೀವಿ. ಅವರು ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಾಸಕರಿಗೂ ನಾವು ಈ ಒಂದು ಸಮಾರಂಭದಲ್ಲಿ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ತಾವು ಮಾಧ್ಯಮದವರೆಲ್ಲ ಬಂದಿದ್ದೀರಾ, ತಮಗೂ ಈ ಕನಕದಾಸ ಜಯಂತಿ ಹೇಳಕ್ಕೆ ಎಲ್ಲರಿಗೂ ಶುಭಾಶಯ ಹೇಳ್ತೀನಿ. ತಾವು ಹೇಳ್ತಾ ಇದ್ದೀವಿ ನಗಿರಿ ಅಂತ. ಕನಕದಾಸರು ನಗುದಲ್ಲೇ ಈ ದೇಶಕ್ಕೆ ಇದು ಮಾಡಿದ್ರು. ಅಂಬೇಡ್ಕರ್ ಅಷ್ಟೇ ದೇಶಕ್ಕೆ ಸಮಾನತೆ ತಂದರು, ಸಂವಿಧಾನ ತಂದರು. ಪುರಂದರದಾಸರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಛತ್ರಪತಿ ಶಿವಾಜಿ ಇವರೆಲ್ಲ ಜಾತಿಗೋಸ್ಕರ ಓಡಾಡಿದ್ರೆ ಅವತ್ತು ದೇಶ ಸ್ವಾತಂತ್ರ್ಯ ಬರ್ತಾ ಇರಲ್ಲ. ಅವರು ಬೇರೆ ಬೇರೆ ಜಾತಿಯವರು. ಮಹಾತ್ಮ ಗಾಂಧೀಜಿ ಒಂದು ಜಾತಿ, ನೆಹರು ಒಂದು ಜಾತಿ, ಚಂದ್ರಶೇಖರ್ ಆಜಾದ್ ಒಂದು ಜಾತಿ, ಭಗತ್ ಸಿಂಗ್ ಒಂದು ಜಾತಿ, ಅಕ್ಕ ಮಹಾದೇವಿ ಒಂದು ಜಾತಿ, ಸಂಗೊಳ್ಳಿ ರಾಯಣ್ಣ ಒಂದು ಜಾತಿ. ಇವರೆಲ್ಲ ಕ್ರಾಂತಿವೀರ ಮಾಡಿ ಅವರು ಜಾತಿಗೋಸ್ಕರ ಓಡಾಡಲ್ಲ, ದೇಶಕ್ಕೆ ಹೋರಾಟ ಮಾಡಿದ್ರು. ಇವತ್ತು ಕನ್ನಡ ತಾಯಿ ಭಾರತಾಂಬೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಜಾತಿ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕಂತ ಮಾಡಿದೆ. ಕ್ಯಾನ್ಸರ್ ಗೊತ್ತಾ ಇದೆ. ತಾವೆಲ್ಲ ಯುವಕರೆಲ್ಲ ಜಾತಿಗೋಸ್ಕರ ಹೋರಾಟ ಮಾಡಿ. ನಾವೇ ತಾಲೂಕಿನ ಕುರುಬ ನೌಕರ ಸಂಘದ ಕಾರ್ಯದರ್ಶಿಯಾಗಿದೆ. ಸುಮಾರು